ಎಲ್ರಿಗೂ ನಮಸ್ಕಾರ. ನಿನ್ನೆ ನಡೆದ ಪ್ರಜಾಪ್ರಭುತ್ವದ ಮಾನವ ಸರಪಳಿಯಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ. ಸೊ ನಾನು ಹೋಗ್ತಾ ಇದ್ದೆ, ಸೊ ಬಸ್ಸೇ ಸಿಗ್ತಾ ಇಲ್ಲ. ಸೊ ನನ್ನ ತಮ್ಮನ ಹತ್ರ ನಾನು ಡ್ರಾಪ್ ಕೇಳಿದೆ, ಹಾಗೆ ಬಸ್ ಸ್ಟಾಪಿಗೆ ಹೋಗಬೇಕು ಅಂತ. ಸೊ ಎಲ್ಲರೂ ಕೂಡ ನಿನ್ನೆ ನಮ್ಮ ಧಾರವಾಡ ಜಿಲ್ಲೆಯ ಎಲ್ಲ ತಾಲೂಕಿನವರು ಕೂಡ ಹಳೆಯಾಳ ರೋಡದಲ್ಲಿ ಒಂದು ಮಾನವ ಸರಪಳಿಗೆ ಎಲ್ಲರೂ ಕೂಡ ತಮ್ಮ ಒಂದು ಇಚ್ಛೆ ಮತ್ತು ಅವರ ಒಂದು ಮನಸ್ಥಿತಿನ ತಿಳಿಸಿದರು. ಮತ್ತು ನಮ್ಮ ಸರ್ಕಾರ, ನಮ್ಮ ಧಾರವಾಡದ DC ಅವರು ಮಾನವ ಸರಪಳಿ ಕಡ್ಡಾಯವಾಗಿ ಮಾಡಲೇಬೇಕಂತ ಹೇಳಿದರು. ಸೊ ಆದ ಕಾರಣ ಎಲ್ಲ ಶಿಕ್ಷಕರು ಬಂದಿದ್ದರು. ನಿನ್ನೆ ನಾನು ಬಸ್ ಸ್ಟಾಪಿಗೆ ಹೋಗ್ತಾ ಇದ್ದೆ. ಸೊ ಬಸ್ ಸ್ಟಾಪಲ್ಲಿ ಕೂಡ ಯಾವ ಬಸ್ಸು ಇರಲಿಲ್ಲ. ಸೊ ಕಾದು ನನಗೆ ಸಾಕಾಯಿತು. ನಂತರ ಹಾಗೆ ಕೂತ್ಕೊಂಡೆ. ತುಂಬ ಹೊತ್ತಾಯಿತು, ಒಂದು ಬಸ್ ಇಲ್ಲ. ಬಸ್ಸು ಡಿಪೋದವರೇ ಕಳಿಸ್ಬೇಡ್ರಿ ಅಂತ ಹೇಳಿಬಿಟ್ಟಿದ್ರು, ಅಂದರೆ ಅಷ್ಟು ರಶ್ ಇತ್ತಲ್ಲಿ. ಸೊ ನಾನು ಇವಾಗ ಹಳೆಯಾಳ ರೋಡ್ಗೆ ಬಂದೇನೆ. ಇವೆಲ್ಲ ನಮ್ಮ ಸ್ಟಾಫ್ಸು, ನಮ್ಮ ಸರ್ಸ್ ಹಾಗೆ ಹೋಗ್ತಾ ಇದ್ದಾರೆ. ಅಂದರೆ ಅಲ್ಲಿ ಪಾಯಿಂಟ್ ವೈಸ್ ನಮ್ಮದು 43ಇಂದ 43.7 ನಂಬರು. ಸೊ ಅಲ್ಲಿ ನಮ್ಮ ಸ್ಟಾಫ್ಸ್ ಎಲ್ಲ ಇದೆ. ಸೊ ನಮ್ಮದು ಇದು ಮಾನವ ಸರಪಳಿಗೆ ಒಂದು ಚಿಕ್ಕದಾಗಿರೋ ವಿಡಿಯೋ. ಇವರೆಲ್ಲ ನಮ್ಮ ಸ್ಕೂಲ್ ಸ್ಟಾಫ್ಸು. ಅಲ್ಲಿ ಒಂದು ಸೈನ್ ಮಾಡೋದಿತ್ತು, ಒಂದು ಪೇಪರ್ಗೆ ಬಂದಿದ್ದಾರೆಲ್ಲ ಟೀಚರ್ಸ್ ಅಂತ. ಸೊ ಸೈನ್ ಮಾಡಿದ ತಕ್ಷಣ ಎಲ್ಲರೂ ಕೂಡ ಸ್ಟಾಫ್ಸ್ ಎಲ್ಲ ಸೇರಿಬಿಟ್ಟು ಕೈ ಹಿಡ್ಕೊಂಡು ಒಂದು ಫೋಟೋ ತೆಗೆದು, ಅದು ಅಪ್ಲಿಮೆಂಟಿಂಗ್ ಫೋರ್ಸ್ ವಿಡಿಯೋಸ್ ಅಂತ ಇರುತ್ತೆ, ಅದರಲ್ಲಿ ನಾವು ಕ್ಲಿಪ್ ಹಾಕಿದರೆ ಸೊ ಕಂಪ್ಲೀಟ್ ಆಗಿಬಿಡುತ್ತೆ. ಸೊ ಯಾರೂ ಅಧಿಕಾರಿಗಳು ವಿಸಿಟ್ ಮಾಡಿಲ್ಲ, ಬಟ್ ಸ್ಟಿಲ್ ನಾವು ಹೋಗಬೇಕಾಗಿರುವಂಥ ಪ್ಲೇಸಸ್ ಅದು. ಸೊ ಮಾನವ ಸರಪಳಿಗೋಸ್ಕರ ನಿಂತಿದ್ದೀವಿ ಎಲ್ಲರೂ. ಇವರು ಕೂಡ ನಮ್ಮ ಚೇತಕ್ ಮ್ಯಾಮ್ ಅಂತ, ಅಕೌಂಟೆಂಟ್ ನಮ್ಮ ಸ್ಕೂಲಲ್ಲಿ. ಬೇರೆ ಸ್ಕೂಲ್ನವರು ಬಂದಿದ್ರು, ಕೆಲವೊಬ್ರು ಪರಿಚಯರು ಬಂದಿದ್ರು. ಓಕೆ, ಇವಾಗ ಹೋಗ್ತಾ ಇದ್ದೀವಿ. ಬಾಯ್.